ಇನ್ನು ಸಂಸದ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಗೆ ತಮ್ಮ ಸ್ವಪಕ್ಷದಲ್ಲೇ ಆಕ್ರೋಶ ಹೆಚ್ಚಳವಾಗ್ತಾ ಇದೆ. ಸೂತ್ರವಿಲ್ಲದ ಹೇಳಿಕೆ ಸರಿಯಲ್ಲ ಅಂತ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಅರವಿಂದ್ ಬೆಲ್ಲದ್ ಕಿಡಿಕಾರಿದ್ದಾರೆ. ಹೆಗಡೆ ಅವರು ಸ್ಥಿಮಿತವನ್ನ ಕಳೆದುಕೊಂಡಂತಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಜಗತ್ತಿನ ಯಾವ ಶಕ್ತಿಗೂ ಸಂವಿಧಾನ ಬದಲಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಸಿಟಿ ರವಿ ಅವರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಸಂವಿಧಾನ ತಿದ್ದುಪಡಿ ಮಾಡೋದಕ್ಕೆ ಸಂವಿಧಾನವೇ ಅವಕಾಶ ಕೊಟ್ಟಿದೆ, ರಕ್ತಪಾತ ಆಗುವಂತಹ ಪ್ರಶ್ನೆಯೇ ಬರೋದಿಲ್ಲ ಅಂತ ಮಾಜಿ ಶಾಸಕ ಸಿಟಿ ರವಿ ಅವರು ಮಾತನಾಡಿದ್ದಾರೆ. ಬದಲಾವಣೆ ಅಂದಾಗ ಸಂವಿಧಾನದಲ್ಲಿ ಬದಲಾವಣೆ ಮಾಡುವಂಥದ್ದಕ್ಕೆ ಸಂವಿಧಾನವೇ ಅವಕಾಶ ಕೊಟ್ಟಿದೆ, ಆದರೆ ಇವರು ಸ್ಥಿಮಿತವನ್ನು ಕಳೆದುಕೊಂಡಂತಿದೆ ಅಂತ ಸಿಟಿ ರವಿ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಕುಮಾರ್ ಹೆಗಡೆ ಅವರು ಜನರ ಸಮಸ್ಯೆ, ಜನರ ತೊಂದರೆಗಳು ಏನದಾವು ಅವುಗಳ ಬಗ್ಗೆ ಮಾತಾಡಬೇಕು. ಅದನ್ನು ಬಿಟ್ಟರು ಈ ರೀತಿ ಸಂಬಂಧ ಇಲ್ಲ, ಸೂತ್ರ ಇಲ್ಲದ ಈ ರೀತಿ ಅವರು ಏನು ಮಾತಾಡ್ತಾರೆ, ಜನರ ಭಾವನೆಗೆ ಭಾಳ ಅಂದ್ರೆ ಭಾಳ ಧಕ್ಕೆ ಆಗ್ತದೆ. ಅವರು ಆ ಸೆಕ್ಯುಲರ್ ಪದವನ್ನು ಸಂವಿಧಾನದಿಂದ ತೆಗಿಬೇಕು ಅಂಥೇಳಿ ಅವ್ರು ಏನಾದ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದು ಅನಾವಶ್ಯಕ. ಈ ಸಂದರ್ಭದಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಆಗಬೇಕು ಬಿಡಬೇಕು, ಅದು ನಂತರ ಮುಂದೆ ಎಲ್ಲರೂ ಕೂಡಿ ವಿಚಾರ ಮಾಡೋಕ್ಕೆ ಬರ್ತೈತಿ. ಈ ರೀತಿಯ ಅನಾವಶ್ಯಕ ಹೇಳಿಕೆಗಳನ್ನು ಅವ್ರು ಕೊಡಬಾರ್ದು. ಅದ್ರ ಮೂಲಕ ಜನರ ಭಾವನೆಗಳಿಗೆ ಅವ್ರು ಧಕ್ಕೆ ಮಾಡ್ತಾರೆ. ಅವರು ಇದನ್ನು ತಾವು ಕ್ಷಮ ಕೇಳಬೇಕಂತ ನಾನು ಅವರಿಗೆ ಹೌದು, ಅವರು ಇದು ಈ ರೀತಿ ಏನು ಮಾಡ್ತಿದ್ದಾರೆ, ಇದರಿಂದ ನಮಗೂ ಕೂಡ ಧಕ್ಕೆ ಆಗಿದೆ. ಬಹು ಹಿಂದೆ ನಾವು ಬಂದಿರತಕ್ಕಂಥದ್ದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆಗ ಅವರು ಸಚಿವರು ಕೂಡ ಇದ್ರು. ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿ ಅವರು ಅವರನ್ನ ಸದನಕ್ಕೆ ಕರೆಸಿ ಕ್ಷಮೆ ಕೇಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಅದಾದ ನಂತರ ಅವರಿಗೆ ಶಾಸ್ತಿಯನ್ನೂ ಮಾಡಲಾಯಿತು, ಅವರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಇದೆಲ್ಲವೂ ಗೊತ್ತಿದ್ರೂ ಕೂಡ ಇತ್ತೀಚೆಗೆ 2-3 ದಿವಸಗಳ ಹಿಂದೆ 400 ಸ್ಥಾನಗಳನ್ನು ನಾವು ಯಾಕೆ ಗೆಲ್ಲಬೇಕು ಅಂದ್ರೆ ಸಂವಿಧಾನ ತಿದ್ದುಪಡಿ ಅಥವಾ ಬದಲಾವಣೆ ಮಾಡಬೇಕಂದ್ರೆ ನಮಗೆ ಮೆಜಾರಿಟಿ ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇದು ಅವರ ವೈಯಕ್ತಿಕ ವಿಚಾರವೇ ಹೊರತು ಪಕ್ಷದ ವಿಚಾರ ಅಲ್ಲ. ಮೊದಲನೇದಾಗಿ. ಎರಡನೇ ವಿಚಾರ ಏನಂತಂದ್ರೆ, ಪಕ್ಷ ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಜೊತೆಯಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಮಪಾಲು ಸಮಬಾಳು ಸಿಗಬೇಕು ಅಂತಕ್ಕಂಥ ವಿಚಾರವನ್ನ ಮೈಗೂಡಿಸಿಕೊಂಡು ಸಂವಿಧಾನವನ್ನ ಸಂಪೂರ್ಣವಾಗಿ ಒಪ್ಪಿ ಇವತ್ತು ಕಾರ್ಯ ಮಾಡ್ತಾ ಇರತಕ್ಕಂಥ ಸಂದರ್ಭ. ಜಗತ್ತಿನ ಯಾವ ಶಕ್ತಿಗಳು ಕೂಡ ಸಂವಿಧಾನ ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ. ನಮ್ಮ ಭಾರತ ಸಾರ್ವಭೌಮ ರಾಷ್ಟ್ರ, ಸಂವಿಧಾನ ಬದಲಾಯಿಸುವ ಪ್ರಶ್ನೆ ಇಲ್ಲ. ತಿದ್ದುಪಡಿ ಮಾಡೋದಕ್ಕೆ ಸಂವಿಧಾನವೇ ಅವಕಾಶ ಕೊಟ್ಟಿದೆ. ಕಾಂಗ್ರೆಸ್ಸೇ 95ಕ್ಕೂ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿದೆ. ತಿದ್ದುಪಡಿ ಮಾಡೋದಕ್ಕೆ ಸಂವಿಧಾನದಲ್ಲೇ ಅವಕಾಶ ಇದೆ. ಬದಲಾಯಿಸುವ ಪ್ರಶ್ನೆ ಇಲ್ಲ, ಬದಲಾಯಿಸುವಂಥ ಅವಕಾಶ ಯಾರಿಗೂ ಇಲ್ಲ. ರಕ್ತಪಾತ ಆಗುವ ಪ್ರಶ್ನೆಯೇ ಬರೋದಿಲ್ಲ. ಮತ್ತು ಕಾಂಗ್ರೆಸ್ನವರ ಶೌರ್ಯವನ್ನು ನಾವು ಕಂಡಿದ್ದೇವೆ. ಭಾರತ ವಿಭಜನೆಗೆ ಮುಂಚೆ ಕಾಂಗ್ರೆಸ್ಸಿಗರು ಹಿಂಗೆ ಹೇಳಿದರು, ನನ್ನ ದೇಹ ತುಂಡಾದರೂ ದೇಶ ತುಂಡಾಗಕ್ಕೆ ಬಿಡಲ್ಲ, ತುಂಡು ಮಾಡ್ತೀವಿ ಅನ್ನೋರನ್ನ ಕತ್ತರಿಸಿ ಆದರೂ ದೇಶ ಉಳಿಸ್ಕೊಳ್ತೀವಿ ಅಂತ ಹೇಳಿದರು. ಕಾಂಗ್ರೆಸ್ನವರೇ ಹೋಗಿ ಸೈನ್ ಹಾಕ್ಬಿಟ್ರು ದೇಶ ತುಂಡು ಮಾಡೋಕ್ಕೆ. ಸಂವಿಧಾನ ಯಾರೂ ಮುಟ್ಟೋ ಪ್ರಶ್ನೆನೇ ಇಲ್ಲ. ಸಂವಿಧಾನ ಶಕ್ತಿ ಕೊಡ್ತೀವಿ. ಸಂವಿಧಾನಕ್ಕೆ ಮೋದಿಯವರು ಬಂದ ಮೇಲೆ ಸಂವಿಧಾನಕ್ಕೆ ಬಲ ಬಂದಿದೆ. ಸಂವಿಧಾನ ಗೌರವ ದಿವಸ ಅನ್ನೋದನ್ನು ಆಚರಣೆಗೆ ತಂದಿದ್ದೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವೆಂಬರ್ 26ನೇ ತಾರೀಕು. ಅದಕ್ಕಿಂತ ಕಾಂಗ್ರೆಸ್ ಅದನ್ನು ಲಾ ಡೇ ಅಂತ ಕರಿತಿದ್ರು, ಅದನ್ನು ಕಾನೂನು ದಿನ ಅಂತ ಕರಿತಿದ್ರು. ಕಾಂಗ್ರೆಸ್ಸು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದೆ, ಸಂವಿಧಾನಕ್ಕೂ ಅಪಚಾರ ಬಯಸಿದೆ. ಸಂವಿಧಾನಕ್ಕೆ ಬಲ ಕೊಡೋ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಅಂಬೇಡ್ಕರ್ ವಿಚಾರಧಾರೆಗೆ ಬಲ ಕೊಡೋ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ವಿರೋಧ ವ್ಯಕ್ತಪಡಿಸ್ತಾನೆ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸ್ವಪಕ್ಷದವರು ಕೂಡ ಈಗ ಅವ್ರನ್ನ ಬೆಂಬಲಿಸೋದ್ರಿಂದ ಹಿಂದೆ ಸರಿದು ಸಂವಿಧಾನದ ಪರವಾಗಿ ಮಾತನಾಡ್ತಾ ಇದ್ದಾರೆ.
ಲೋಕಸಭೆ ಚುನಾವಣೆಯಲ್ಲಿ ಇದೀಗ ಮೈ ಮೇಲೆ ಇರುವೆ ಬಿಟ್ಕೊಂಡ್ರ ಸಂಸದರು ಅಂತ ಸಂತೋಷ್, ಸಂಸದ ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ಬಿಜೆಪಿ ಅಂತರವನ್ನು ಕಾಯ್ದುಕೊಳ್ತಾ ಇದೆ. ಜೊತೆಗೆ ಈ ವಿಚಾರಕ್ಕೆ ಸ್ಪಷ್ಟತೆಯನ್ನು ಕೂಡ ಕೊಟ್ಟಿದೆ. ಅಂದರೆ ಸ್ಪಷ್ಟೀಕರಣವನ್ನು ನೀಡುವ ಮುಖಾಂತರ ಅವರ ಹೇಳಿಕೆ ಅವರ ವೈಯಕ್ತಿಕವಾದ್ದು, ಪಕ್ಷಕ್ಕೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನು ಕೂಡ ಹಂಚಿಕೊಂಡು ಅವರ ಹೇಳಿಕೆ ವಿಚಾರವಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ಸಂಬಂಧಪಟ್ಟ ಹಾಗೆ ವರಿಷ್ಠರು ಕೂಡ ಶೋಕಾಸ್ ನೋಟಿಸನ್ನು ಜಾರಿ ಮಾಡಬಹುದು ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಉಳಿದಂತೆ ಬಿಜೆಪಿ ಎಲ್ಲ ನಾಯಕರುಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಇಂಥ ಒಂದು ಹೇಳಿಕೆಯನ್ನು ಅವರು ಕೊಡಬಾರದು ಅನ್ನುವಂತಹ ದಾಟಿಯ ವಿಚಾರಧಾರೆಗಳು ಅವರಲ್ಲೆಲ್ಲರಲ್ಲೂ ಕೂಡ ಇದೆ. ಒಂದು ಹೆಜ್ಜೆ ಮುಂದೆ ಹೋಗಿರುವಂಥ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೆ ವಿಧಾನ ಪರಿಷತ್ ಸದಸ್ಯರಾದಂತಹ ಛಲವಾದಿ ನಾರಾಯಣಸ್ವಾಮಿ ಹಾಗೆ ಶಾಸಕರಾದ ಅರವಿಂದ್ ಬೆಲ್ಲದವರು ಅನಂತಕುಮಾರ್ ಹೆಗಡೆ ಅವರ ಮೇಲೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಇಂಥ ಹೇಳಿಕೆಯನ್ನು ಕೊಟ್ಟು ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡ್ತಿದ್ದಾರೋ ಅನ್ನುವಂಥ ವಿಚಾರಕ್ಕೂ ಅಥವಾ ನಿಜವಾಗಿಯೂ ಆ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂತಹ ಹೇಳಿಕೆ ಕೊಟ್ಟಿರುವಂತಹ ಹೆಗಡೆ ಅವರ ವಿಚಾರವು ಅವರ ಮಾನಸಿಕ ಸ್ಥಿಮಿತವನ್ನು ತೋರಿಸ್ತದೆ. ಈ ರೀತಿ ಹೇಳಿಕೆ ಸಲ್ಲದ್ದು ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಅಂದರೆ ಪಕ್ಷ ಹೇಳೋದೇನು ಅಂತಂದರೆ, ನಮ್ಮ ಪಕ್ಷ ಸಂವಿಧಾನಬದ್ಧವಾಗಿದೆ, ಸಂವಿಧಾನಕ್ಕೆ ಗೌರವವನ್ನು ಕೊಡ್ತಾ ಇದೆ. ಪ್ರಧಾನಿಗಳು ಕೂಡ ಸಂವಿಧಾನಕ್ಕೆ ನಮಸ್ಕರಿಸಿಯೇ ತಮ್ಮ ಕಾರ್ಯಕ್ರಮಗಳನ್ನು ಮಾಡುವುದನ್ನು ತೊಡಗಿಸಿಕೊಂಡಿದ್ದನ್ನು ತಾವು ಗಮನಿಸ್ತಾ ಇದ್ದೇವೆ. ಈ ಎಲ್ಲ ವಿಚಾರಗಳಿದ್ರೂ ಕೂಡ ಇಂತಹ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಿರುವಂತಹ ಹೇಳಿಕೆ ಪಕ್ಷದ ನಿಲುವಿಗೆ ಸರಿ ಹೊಂದುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಆ ರೀತಿ ಹೇಳಿಕೆಗಳು ಸರಿಯಲ್ಲ. ಜೊತೆಗೆ ಸಂವಿಧಾನವನ್ನು ಗೌರವಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ಪಕ್ಷ ತನ್ನ ಬದ್ಧತೆಯನ್ನು ತೋರಿಸ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅನಂತಕುಮಾರ್ ಹೆಗಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಪ್ರತಿರೋಧವನ್ನು ತೋರಿಸಿರೋದ್ರಿಂದಾಗಿ ಇದು ಅವರ ವೈಯಕ್ತಿಕ ನೆಲೆಗಟ್ಟಿನ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತದೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಜೊತೆಗೆ ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ಅವರು ಕೊಟ್ಟಿರುವಂತಹ ಹೇಳಿಕೆ ಅವರ ವಿಚಾರದ ಮೇಲೂ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತದೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಸಂತೋಷ್, ಧನ್ಯವಾದಗಳು.